ಆತ್ಮೀಯ ವಿದ್ಯಾರ್ಥಿಗಳೇ, ಈ ಹಾರ್ಟ್ಸ್ ನ್ಯೂಮರಿಕಲ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಬಂದವಲ್ಲ, ಹಾರ್ಟ್ಸಿಗೆ ಅಪೋಸಿಟ್ ಏನ್ ಹೇಳ್ಬೇಕು ಗೊತ್ತಾಗಿಲ್ಲ, ಕೂಲ್ ಅಂತೇಳಿ. ಯಾಕೆಂದ್ರೆ ಇದು ಈಸಿ ಆಗಿರುವಂತ ಒಂದು ಕ್ವಶನ್ AC ಚಾಪ್ಟರ್ ಇಂದ ಬರುತ್ತಲ್ವ, ಸೊ ಅದನ್ನ ಇವತ್ತು ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಮೇನ್ ಆಗಿ ನಮ್ಗೆ ಕೆಲವು ವಿಚಾರಗಳು ಗೊತ್ತಿದ್ರೆ ಒಳ್ಳೆಯದು. ಸೊ ಇನ್ಸ್ಟಂಟೇನಿಯಸ್ ವೋಲ್ಟೇಜ್ ಅಂಡ್ ಇನ್ಸ್ಟಂಟೇನಿಯಸ್ ಕರೆಂಟ್ ಅನ್ನ ನಾವು ಇಕ್ವೇಶನ್ಸ್ ಅಲ್ಲಿ ಸೈನ್ ವೇವ್ ಅಲ್ಲಿ ಬರಿತೀವಿ. ದಟ್ ಇಸ್ V is equal to Vm sin omega t. ಹಾಗೇನೆ ಕರೆಂಟ್ ಬರೆಯೋದಾದ್ರೆ I is equal to Im sin omega t ಅಂತೀವಿ. ಇಲ್ಲಿ Vm ಅನ್ನೋದು ಪೀಕ್ ವೋಲ್ಟೇಜ್ ಅಥವಾ ಮ್ಯಾಕ್ಸಿಮಮ್ ವೋಲ್ಟೇಜ್ ಅಂತೀವಿ. ಹಾಗೇನೆ Im ಗೆ ಪೀಕ್ ಕರೆಂಟ್ ಅಂತ ಕರಿತೀವಿ. ಇಲ್ಲಿ ಒಮೆಗಾ ಅನ್ನೋದು ಆಂಗ್ಯುಲರ್ ಫ್ರೀಕ್ವೆನ್ಸಿ. ಓಕೆ, ಸೊ ಒಮೆಗಾ ಏನಾಗಿರುತ್ತೆ ಕೇಳಿದ್ರೆ 2π ಮ್ಯೂ ಇರುತ್ತೆ. ಮ್ಯೂ ಅನ್ನೋದು ಫ್ರೀಕ್ವೆನ್ಸಿ ಇನ್ ಹರ್ಟ್ಜ್ ಅಂತೀವಿ. ಒಮೆಗಾವನ್ನು ನಾವು ರೇಡಿಯನ್ಸ್ ಪರ್ ಸೆಕೆಂಡ್ ಅಲ್ಲಿ ನೋಡ್ತೀವಿ ಅಂತೇಳಿ. ಓಕೆ, ನೆಕ್ಸ್ಟ್ ಒಮೆಗಾ ಅನ್ನೋದು 2π/t ಕೂಡ. ಇದು ಎಲ್ಲ ಗೊತ್ತಿರಲಿ ನಿಮಗೆ, ಸ್ವಲ್ಪ ಕಲಿತಾ ಇದೀವಲ್ಲ. ಹಾಗಾಗಿ ಟಿ ಅನ್ನೋದು ಟೈಮ್ ಪೀರಿಯಡ್ ಅಂತ ಹೇಳ್ತೀವಿ ನಾವು. ಟೈಮ್ ಪೀರಿಯಡ್ ಮತ್ತೆ ರೆಸಿಪ್ರೋಕಲ್ ಆಫ್ ದ ಫ್ರೀಕ್ವೆನ್ಸಿ ಟೈಮ್ ಪೀರಿಯಡ್ ಅಂತ ಗೊತ್ತು ನಮಗೆ. ಈಗ ಫಾರ್ ಎಕ್ಸಾಂಪಲ್ ನೋಡಿ, ಎ ಸೋರ್ಸ್ ಆಫ್ 220 ವೋಲ್ಟ್ 50 ಹರ್ಟ್ಜ್ ಅಂತ ಕೊಟ್ಟಿರ್ತಾರೆ. ಅಲ್ಲಿ ಕ್ವಶನ್ ಅಲ್ಲಿ ಆ ರೀತಿ ಕೊಟ್ಟಾಗ ಅದು RMS ವ್ಯಾಲ್ಯೂ ಆಗಿರುತ್ತೆ. 220 ವೋಲ್ಟ್ ಅನ್ನೋದು RMS ವ್ಯಾಲ್ಯೂ ಆಗಿರುತ್ತೆ. ಅವ್ರು ಹೇಳಿದ್ರೆ ಇದು ಒಂದ್ ವೇಳೆ ಪೀಕ್ ವ್ಯಾಲ್ಯೂ ಅಂತ ಹೇಳಿದ್ರೆ ಮಾತ್ರ ಅದು ಪೀಕ್ ಅಂತ ತಗೋಬೇಕು. ಅನ್ಲೆಸ್ ಸುಮ್ಮನೆ ಅದನ್ನ 220 ವೋಲ್ಟ್ ಅಥವಾ 250 ವೋಲ್ಟ್ 50 ಹರ್ಟ್ಜ್ ಅಂತ ಹೇಳಿದ್ರೆ ಅದು RMS ವ್ಯಾಲ್ಯೂನೇ ಆಗಿರುತ್ತೆ. ಓಕೆ, ಇಲ್ಲಿ ಫ್ರೀಕ್ವೆನ್ಸಿ 50 ಹರ್ಟ್ಜ್ ಕೊಟ್ಟಿರ್ತಾರೆ, ನಮ್ಗೆ ಒಮೆಗಾ ಬೇಕಾಗುತ್ತೆ. ಸೊ ಒಮೆಗಾ ಕ್ಯಾಲ್ಕುಲೇಟ್ ಮಾಡೋದು. ಸೊ ಹಾಗಾಗಿ ಒಮೆಗಾನ ನಾವು 2π ಮ್ಯೂ ಅಂದ್ರೆ 2 × 5 ವ್ಯಾಲ್ಯೂ 3.14 × 50 ಮಾಡಿದ್ರೆ ಸೊ ನಮ್ಗೆ ಒಮೆಗಾ ಏನಾಗುತ್ತೆ 314. ಒಂದು ಈಸಿ ಕ್ಯಾಲ್ಕುಲೇಷನ್. ಸೊ 50 ಕೊಟ್ಟಾಗಲ್ಲ ನಮ್ಗೆ 50 ಮತ್ತೆ 50 ಹರ್ಟ್ಜ್ ಫ್ರೀಕ್ವೆನ್ಸಿ ಕೊಟ್ಟಾಗ ನಾವು ಈಸಿಯಾಗಿ ಒಮೆಗಾ ಫೈಂಡ್ ಔಟ್ ಮಾಡ್ಕೋಬಹುದು ಅಂತ. ಇದು ಬೇಸಿಕ್ಸ್, ನಮ್ಗೆ ಇವೆಲ್ಲ ಗೊತ್ತಿರೋದು ಓಕೆ, ಬಟ್ ಇನ್ನೂ ಸಾಲ್ವ್ ಮಾಡದೇ ಇರೋರ್ಗಾಗಿ ನಾನು ಹೇಳ್ತಾ ಇರೋದು. ಸೊ ಇನ್ನು ಏನ್ ಕ್ಯಾಲ್ಕುಲೇಟ್ ಮಾಡಕ್ ಹೇಳ್ತಾರೆ ಇದರಲ್ಲಿ, ರಿಯಾಕ್ಟನ್ಸ್ ಗಳನ್ನ ಕ್ಯಾಲ್ಕುಲೇಟ್ ಮಾಡಕ್ ಹೇಳ್ತಾರೆ. ಯಾಕೆಂದ್ರೆ AC ಸರ್ಕ್ಯೂಟ್ ಅಲ್ಲಿ ಕೆಪಾಸಿಟರ್ ಆಗಿರ್ಬೋದು ಅಥವಾ ಇಂಡಕ್ಟರ್ ಆಗಿರ್ಬೋದು, ಇವೆಲ್ಲ ಒಂದು ಅಪೋಸಿಷನ್ ಅನ್ನ ಕೊಡ್ತಾ ಇರುತ್ತೆ ಫ್ಲೋ ಆಫ್ ದ ಕರೆಂಟ್ ಗೆ. ಹಾಗಾಗಿ ನಾವಿಲ್ಲಿ ರೆಸಿಸ್ಟೆನ್ಸ್ ಅಂತ ಕರೆಯಲ್ಲ, ರಿಯಾಕ್ಟನ್ಸ್ ಅಂತ ಕರಿತೀವಿ. ಇಂಡಕ್ಟೆನ್ಸ್ ರಿಯಾಕ್ಟನ್ಸ್ ಅನ್ನ, ಇಂಡಕ್ಟಿವ್ ರಿಯಾಕ್ಟನ್ಸ್ ಅನ್ನ XL ಅಂತ ಬರಿತೀವಿ ನಾವು. L ಅನ್ನೋದು ಇಂಡಕ್ಟರ್ ಅಥವಾ ಕಾಯಿಲ್ಗೆ ನಾವು ಇಂಡಿಕೇಟ್ ಮಾಡುವಂಥದ್ದು. ಸೊ ಅದು ಒಮೆಗಾ ಇಂಟು L ಆಗಿರುತ್ತೆ. ಒಮೆಗಾ ಕ್ಯಾಲ್ಕುಲೇಟ್ ಮಾಡೋದು ಗೊತ್ತಿರುತ್ತೆ, L ವ್ಯಾಲ್ಯೂ ಕೊಟ್ಟಿರ್ತಾರೆ, SI ಕನ್ವರ್ಟ್ ಮಾಡ್ಕೊಂಡು ಮಲ್ಟಿಪ್ಲೈ ಮಾಡಿದ್ರೆ XL ಸಿಗುತ್ತೆ ನಮ್ಗೆ. L ಅನ್ನೋದು ಇಂಡಕ್ಟೆನ್ಸ್ ಆಫ್ ದ ಇಂಡಕ್ಟರ್ ಅಂತೇಳಿ. ಹಾಗೇನೆ ಕೆಪಾಸಿಟಿವ್ ರಿಯಾಕ್ಟನ್ಸ್ ಅಂದ್ರೆ XC is equal to 1/ωc ಅಂತ ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ ಇಲ್ಲಿ 1/ωc ಇರುತ್ತೆ. ಒಮೆಗಾ ಕ್ಯಾಲ್ಕುಲೇಟ್ ಮಾಡೋದಿದ್ದೀವಿ. ಸಿ ವ್ಯಾಲ್ಯೂನ SI ಕನ್ವರ್ಟ್ ಮಾಡಿ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮಗೆ ಸಿಗುತ್ತೆ. ಸಿ ಅನ್ನೋದು ಕೆಪಾಸಿಟನ್ಸ್ ಆಫ್ ದ ಕೆಪಾಸಿಟರ್ ಅನ್ನುವಂಥದ್ದು. ಇನ್ನು ರೆಸಿಸ್ಟಿವ್ ರಿಯಾಕ್ಟನ್ಸ್ ಅಂತ ಹೇಳ್ಬೋದು ನಾವು, ಸಿಂಪ್ಲಿ ರೆಜಿಸ್ಟರ್ ಅಂತ ಹೇಳ್ಬೋದು. ಯಾಕೆಂದ್ರೆ ರೆಜಿಸ್ಟರ್ ಕಂಪೋನೆಂಟ್ ಇದೆಯಲ್ಲ, ಅದು AC ಇರ್ಲಿ DC ಇರ್ಲಿ ಅದು ಸೇಮ್ ವರ್ಕ್ ಆಗುತ್ತೆ, ಒಂದೇ ತರ ವರ್ಕ್ ಆಗುತ್ತೆ. ಸೊ ಆರ್ ಅಂತ ಹೇಳ್ತೀವಿ ನಾವು, ರೆಸಿಸ್ಟೆನ್ಸ್ ಆಫ್ ದ ಸರ್ಕ್ಯೂಟ್ ಅಂತ ಹೇಳ್ತೀವಿ. ಓಕೆ, ಇನ್ನು ಸೀರೀಸ್ ಅಲ್ಲಿ RLC ಇರ್ಬೋದು ಅಥವಾ LCR ಅಂತ ಹೇಳ್ಬೋದು ನಾವು. ಇದೊಂದು ಸೀರೀಸ್ ಅಲ್ಲಿ ಕನೆಕ್ಟ್ ಮಾಡಿದ್ರೆ ಅದನ್ನ AC ಸೋರ್ಸ್ ಕನೆಕ್ಟ್ ಮಾಡಿದಾಗ ಅಲ್ಲಿ ನಾವು ಇಂಪೆಡೆನ್ಸ್ ಅಂತ ಕರಿತೀವಿ. ಯಾಕೆಂದ್ರೆ ಈ ಮೂರು ಬರುತ್ತೆ, ಮೂರು ಕಂಪೋನೆಂಟ್ಗಳು ಇದ್ರೆ ರೆಸಿಸ್ಟೆನ್ಸ್ ಇರುತ್ತೆ, ಕೆಪಾಸಿಟರ್ ಇದೆ, ಇಂಡಕ್ಟರ್ ಇದೆ ಅನ್ಕೊಳ್ಳಿ. ಸೊ ಮೂರು ಇದ್ದಾಗ ನಾವು ಆ ಮೂರರ ಇಫೆಕ್ಟಿವ್ ಅಪೋಸಿಷನ್ ಅನ್ನ ನಾವು ಇಂಪೆಡೆನ್ಸ್ ಅಂತ ಕರಿತೀವಿ. ಸೊ ಅದಕ್ಕೆ ಫಾರ್ಮುಲಾ ನೆನಪಿಟ್ಕೋಬೇಕು. ನಾನು ಸ್ಕ್ವೇರ್ ರೂಟ್ ಅಲ್ಲಿ R² ಪ್ಲಸ್ XC ಮೈನಸ್ XL. ಇಲ್ಲೊಂದು ಸಣ್ಣ ಡೌಟ್ ಇರುತ್ತೆ ಸಾಮಾನ್ಯವಾಗಿ, XC ಮೈನಸ್ XL ಅಥವಾ XL ಮೈನಸ್ XC ತಗೊಳ್ಳಿ, ಏನು ಪ್ರಾಬ್ಲಮ್ ಇಲ್ಲ. ನೀವು ಅದು ಈಗ ಎಕ್ಸಾಮ್ ಅಲ್ಲಿ ನೀವು ಪ್ರಾಬ್ಲಮ್ ಸಾಲ್ವ್ ಮಾಡೋರು ಅಷ್ಟೆಲ್ಲ ಥಿಂಕ್ ಮಾಡೋದು ಬೇಡ. ಅದು ಏನು ಅಂತ ನೆಕ್ಸ್ಟ್ ಹೇಳ್ತೀನಿ. XC ಗ್ರೇಟರ್ ಇದ್ರೆ ಏನು, XL ಗ್ರೇಟರ್ ಇದ್ರೆ ಏನು ಅಂತೇಳಿ. ಬಟ್ ಈಗ ನೀವು ಹೇಳ್ಬೋದು ಸರ್ ಅದು ಮೈನಸ್ ಬರುತ್ತೆ, ಮೈನಸ್ಗೆ ಸ್ಕ್ವೇರ್ ಮಾಡ್ತೀರಿ ನಂಬರ್ ಅನ್ನ, ನಿಮ್ಗೇನು ಡಿಫರೆನ್ಸ್ ಆಗಲ್ಲ. ಓಕೆ, ಸೊ ಹಾಗೆ ಒಂದು ಪ್ರಾಬ್ಲಮ್ ಅನ್ನ ನೋಡಿದ್ರೆ, ಸರ್ಕ್ಯೂಟ್ ಹ್ಯಾಸ್ ಎ 50 Ohm ರೆಜಿಸ್ಟರ್, 0.3 ಹೆನ್ರಿ ಅಂಡ್ ದಟ್ ಈಸ್ ಇಂಡಕ್ಟರ್ ಮಿಸ್ ಆಗಿದೆ ಅಲ್ಲಿ, ಅಂಡ್ ಕೆಪಾಸಿಟರ್ ಆಫ್ 40 ಮೈಕ್ರೋಫಾರಡ್. All are connected in series with a 220 volt 50 hertz AC supply ಅಂತ ಹೇಳ್ತಾರೆ. ಕ್ಯಾಲ್ಕುಲೇಟ್ ಇಂಡಕ್ಟಿವ್ ರಿಯಾಕ್ಟನ್ಸ್, ಕೆಪಾಸಿಟಿವ್ ರಿಯಾಕ್ಟನ್ಸ್ ಅಂಡ್ ಇಂಪೆಡೆನ್ಸ್ ಅಂತ ಹೇಳಿ. ಓಕೆ, ಸೊ ಈಗ ನಾವು ಏನೇನು ಕೊಟ್ಟಿದ್ದಾರೆ ಅದನ್ನ ನೋಟ್ ಮಾಡ್ತಾ ಹೋಗೋಣ. ರೆಸಿಸ್ಟೆನ್ಸ್ 50 Ohm ಅಂತಾರೆ, L ವ್ಯಾಲ್ಯೂ 0.3 ಹೆನ್ರಿ. ನೋಡಿ, ಯೂನಿಟ್ ನೆನ್ಪಿಟ್ಕೊಂಡ್ರೆ ಕೆಲವರಿಗೆ ಏನಾಗುತ್ತೆ, ಏನು ಕೊಟ್ಟು ಅಂತ ಗೊತ್ತಾಗಲ್ಲ. ಯೂನಿಟ್ ನೆನ್ಪಿಟ್ಕೊಂಡ್ರೆ ಅದು ಕ್ವಾಂಟಿಟಿ ಏನು ಅಂತ ಗೊತ್ತಾಗುತ್ತೆ. ಸೊ ಅದು ಪರ್ಫೆಕ್ಟ್ ಆಗಿ AC ಅಲ್ಲಿ ವರ್ಕ್ ಆಗಲ್ಲ. ಯಾಕೆಂದ್ರೆ ಓಮ್ ಅನ್ನೋದು ನಾವು ಅದಕ್ಕೆ ರೆಸಿಸ್ಟೆನ್ಸ್ ಬರಿತೀವಿ, XL ಗೆ ಓಮ್ ಅಂತ ಬರಿತೀವಿ, XC ಇದ್ರು ಓಮ್ ಬರಿತೀವಿ, Z ಇದ್ರು ಓಮ್ ಅಂತ ಬರಿತೀವಿ. ಹಾಗೆ ಸ್ವಲ್ಪ ಬೇಸಿಕ್ಸ್ ಇವೆಲ್ಲ ತಿಳ್ಕೊಂಡಿರ್ತೀರಿ ಬಿಡಿ. ಅಂಡ್ ಸಿ ಅನ್ನ ಏನ್ ಮಾಡಿದ್ರೆ 40 ಮೈಕ್ರೋಫಾರಡ್ ಅಂತ ಹೇಳಿದ್ರೆ ಅದು SI ಅಲ್ಲ. ಹಾಗಾಗಿ ನಾವು ಅದನ್ನ SI ಗೆ ಕನ್ವರ್ಟ್ ಮಾಡ್ಕೋಬೇಕು, ಅಂದ್ರೆ ಫ್ಯಾರಡ್ ಗೆ ಕನ್ವರ್ಟ್ ಮಾಡಬೇಕು. 40 × 10⁻⁻⁶ ಫ್ಯಾರಡ್ ಆಯ್ತು. ವೋಲ್ಟೇಜ್ ಕೊಟ್ಟಿದ್ದಾರೆ 220 ವೋಲ್ಟೇಜ್, ಫ್ರೀಕ್ವೆನ್ಸಿ 50 ಹರ್ಟ್ಜ್ ಅಂತ ಕೊಟ್ಟಿದ್ದಾರೆ. ಓಕೆ, ಇದಿಷ್ಟು ಗಿವನ್ ಥಿಂಗ್ಸ್.
ನಾವೇನೇನ್ ಮಾಡಬೇಕು, ಇಂಡಕ್ಟಿವ್ ರಿಯಾಕ್ಟೆನ್ಸ್, ಕೆಪಾಸಿಟಿವ್ ರಿಯಾಕ್ಟೆನ್ಸ್, ಇಂಪೆಡೆನ್ಸ್. ಸೊ ಈ ರಿಯಾಕ್ಟೆನ್ಸ್ ಅಂದಾಗ ಒಮೆಗಾ ಬೇಕು ನಮಗೆ. ಹಾಗಾಗಿ ನಾವು ಒಮೆಗಾವನ್ನ 25 ಇಂಟು ನ್ಯೂ ಮಾಡಿದ್ರೆ ಈಗ ಗೊತ್ತಿದೆ ನಿಮಗೆ 2 ಇಂಟು 3.14 ಇಂಟು 50 ಇಂಟು 2 ಮಾಡಿದ್ರೆ 100 ಬರುತ್ತೆ. ಟೋಟಲ್ ಆನ್ಸರ್ 314 ರೇಡಿಯನ್ ಪರ್ ಸೆಕೆಂಡ್ ಬರುತ್ತೆ. ಇದು ಮಾಡಿ ಇಟ್ಕೊಂಡ್ಬಿಡ್ಬೇಕು. ಸೊ ನೆಕ್ಸ್ಟ್ ನಾವು ಒಂದೊಂದಾಗಿ ಕ್ಯಾಲ್ಕುಲೇಟ್ ಮಾಡೋಣ. ಇಂಡಕ್ಟಿವ್ ರಿಯಾಕ್ಟೆನ್ಸ್ ಅನ್ನು ಕ್ಯಾಲ್ಕುಲೇಟ್ ಮಾಡಿದ್ರೆ ಒಮೆಗಾ ಇಂಟು ಎಲ್. ಸೊ ಈಸಿ ಆಯ್ತು. ಒಮೆಗಾ ವ್ಯಾಲ್ಯೂ 314, ಎಲ್ ವ್ಯಾಲ್ಯೂ ಕೊಟ್ಟಿದ್ದಾರೆ 0.3 ಹೆನ್ರಿ ಅಂತ ಹೇಳಿ. ಸೊ ಮಲ್ಟಿಪ್ಲೈ ಮಾಡಿದ್ರೆ 94.2 ಓಮ್. ಯೂನಿಟ್ ಅನ್ನ ಬರಿಬೇಕು. ಯೂನಿಟ್ ಬರಿದಿದ್ರೆ ಮಾರ್ಕ್ಸ್ ಕಟ್ ಆಗುತ್ತೆ, 1 ಮಾರ್ಕ್ಸ್. ನೆಕ್ಸ್ಟ್ ಕೆಪಾಸಿಟಿವ್ ರಿಯಾಕ್ಟೆನ್ಸ್ ಅನ್ನ XC 1/ωc ಅಂತ ಹೇಳಿ. ಸೊ ಇಲ್ಲಿ ಕ್ಯಾಲ್ಕುಲೇಟರ್ ಗಿಂತ ಸ್ವಲ್ಪ ನಾವು ಮೈಂಡ್ ವರ್ಕ್ ಮಾಡ್ಬೇಕು ಇಲ್ಲಿ ಕ್ಯಾಲ್ಕುಲೇಷನ್ ಮಾಡುವಾಗ. ನೋಡಿ 1/314 ಇಂಟು 40 ಇಂಟು 10⁻⁶. ನಿಮಗೆ ಸಿಂಪಲ್ ಕ್ಯಾಲ್ಕುಲೇಟರ್ ಮಾತ್ರ ಅಲೋ ಇರೋದ್ರಿಂದ ನೀವು ಆದಷ್ಟು ಡಿಜಿಟ್ಸ್ ಕಡಿಮೆ ಬರೋ ತರ ಮಾಡ್ಕೋಬೇಕು, ಇಲ್ಲಾಂದ್ರೆ ಎರರ್ ಬಂದ್ಬಿಡುತ್ತೆ ಕ್ಯಾಲ್ಕುಲೇಟರ್ ಅಲ್ಲಿ ಅಂತ. ಸೊ ಅದಕ್ಕೆ ಏನ್ ಮಾಡ್ಬೇಕು ಹೇಳಿದ್ರೆ, ಫಸ್ಟ್ 314 ಇಂಟು 40 ಮಲ್ಟಿಪ್ಲೈ ಮಾಡ್ಕೊಳ್ಳಿ. ದಟ್ ಈಸ್ 12,560 ಬಂತಲ್ವಾ, ಇಂಟು 10⁻⁶. ಈ 10⁻⁶ ಡಿನಾಮಿನೇಟರ್ ಇದೆ, ಅದನ್ನ ನ್ಯೂಮರೇಟರ್ ತಂದ್ರೆ ಪ್ಲಸ್ ಆಗುತ್ತೆ. ಸೊ 10⁻+6 ಆಗುತ್ತೆ. ಅದನ್ನ ಹೀಗೆ ಬರೀಬಹುದು 10⁻³ ಇಂಟು 10⁻³ ಅಂತ ಹೇಳಿ. a⁴m ಇಂಟು a⁴n ಮಾಡಿದ್ರೆ m+n, 3 + 3 6 ಆಗುತ್ತೆ. ಸೊ ಹಾಗೆ ಮಾಡಿದಾಗ ನಮಗೆ 10⁻³ ಅಂದ್ರೆ 1000 ಇಂಟು 10⁻³ ಆಯ್ತು. ಯಾಕೆ ಹೀಗೆ ಅಂದ್ರೆ 1/12,560 ಗಿಂತ 1000/12,560 ಸ್ವಲ್ಪ ಲಿಮಿಟೆಡ್ ವ್ಯಾಲ್ಯೂ ಕ್ಯಾಲ್ಕುಲೇಟರ್ ಅಲ್ಲಿ ಕವರ್ ಆಗುತ್ತೆ ಅಂತ. ಹಾಗೆ ಮಾಡಿದಾಗ 0.0796 ಇಂಟು 10⁻³ 10⁻³ ಅಂದ್ರೆ 1000. ನೀವು ಬೇಕಾದ್ರೆ ಈಗ ಕ್ಯಾಲ್ಕುಲೇಟರ್ ಅಲ್ಲಿ 0.0796 ಗೆ 1000 ಇಂದ ಮಲ್ಟಿಪ್ಲೈ ಮಾಡಿ. ಸೊ ನಿಮಗೆ 79.6 ಓಮ್ ಅಂತ ಆನ್ಸರ್ ಬರುತ್ತೆ. ಸೊ ನಾವೀಗ ಎರಡನ್ನ ಕ್ಯಾಲ್ಕುಲೇಟ್ ಮಾಡಿದೀವಿ. ಓಕೆ, ನಾವೀಗ ನೆಕ್ಸ್ಟ್ ಇಂಪಿಡೆನ್ಸ್ ಕ್ಯಾಲ್ಕುಲೇಟ್ ಮಾಡ್ಬೇಕಂದ್ರೆ, ಇಂಪಿಡೆನ್ಸ್ ಅಂದ್ರೆ Z = √R² + XC - XL² ಅಂತ ಇದೆ. ಸೊ ಈಗ ವ್ಯಾಲ್ಯೂಸ್ ಎಲ್ಲ ಮಾಡ್ಕೊಂಡಿದೀವಿ ನಾವು. XC XL ಅನ್ನ R ಗಿವನ್ ಇದೆ, ಸಬ್ಸ್ಟಿಟ್ಯೂಟ್ ಮಾಡಿ. ಸಬ್ಸ್ಟಿಟ್ಯೂಟ್ ಮಾಡಿದಾಗ 79.6 ಮೈನಸ್ ನೋಡಿ, ಇದು ಮೈನಸ್ ಅಂದ್ರೆ ಇದು ದೊಡ್ಡ ನಂಬರ್ಗೆ ಮೈನಸ್ ಬಂದಿದೆ. ಏನಾಗಲ್ಲ, ಮೈನಸ್ ಬರೀಬೇಕಂತ ಇಲ್ಲ. 14.6² ಇದೆ ಇದಕ್ಕೆ. ಸೊ ಪ್ಲಸ್ ಆಗಿ ನಮಗೆ ಪಾಸಿಟಿವ್ ವ್ಯಾಲ್ಯೂ ಬರುತ್ತೆ. ಹಾಗಾಗಿ 50² ಮಾಡಿದ್ರೆ ಏನಾಯ್ತು, 2500 ಬಂತು. ಪ್ಲಸ್ 213.6 ಇದೆ, ಆಡ್ ಮಾಡಿ. ಸೊ ಆಡ್ ಮಾಡಿದ್ಮೇಲೆ ವ್ಯಾಲ್ಯೂಗೆ ರೂಟ್ ಮಾಡಿ. ರೂಟ್ ಮಾಡಿದ್ರೆ ವಿಲ್ ಗೆಟ್ Z = 52.08 ಓಮ್ ಅಂತ ಬರುತ್ತೆ. ಓಕೆ, ಇದು ಸಿಂಪಲ್. ಈಗ ಡೈರೆಕ್ಟ್ ಮಾಡ್ತಾ ಹೋಗುವಂಥದ್ದು. ಕೂಲ್ ಅಂದ್ರೆ ಹಾಟ್ಸ್ ಅಲ್ಲದೆ ಇರೋ ಪ್ರಾಬ್ಲಮ್ ಈ ರೇಂಜಿಗೆ ಇರುತ್ತೆ ಅಂತ ಹೇಳಿ. ಇನ್ನು ಇದಕ್ಕೂ ಈಸಿ ಬರ್ಬೋದು. ಓಕೆ, ಹಾಗೆ ಮುಂದಕ್ಕೆ ಇನ್ನೊಂದು ಪ್ರಾಬ್ಲಮ್ ನೋಡೋಣ. ಸರ್ಕ್ಯೂಟ್ ಹ್ಯಾಸ್ ಎ 50 ಓಮ್ ರೆಜಿಸ್ಟರ್, 0.3 ಇಂಡಕ್ಟರ್ ಆಫ್ ರೆಸಿಸ್ಟೆನ್ಸ್ 2 ಓಮ್. ಸೊ ಈ ರೀತಿ ಕೇಳಬಹುದು. And a capacitor of 40 microfarad, all are connected in series with 220 volt 50 Hz. Calculate same thing, inductive reactance, capacitive impedance. ಏನು ಚೇಂಜಸ್ ಇದೆ ಇಲ್ಲಿ? ರೆಸಿಸ್ಟೆನ್ಸ್ ಅನ್ನು ಎರಡು ಕಡೆ ಹೇಳ್ತಾ ಇದ್ದಾರೆ ಅವರು. ಒಂದು ಸರ್ಕ್ಯೂಟ್ ಆಸ್ ಎ 50 ಓಮ್ ರೆಜಿಸ್ಟರ್, ಇನ್ನು ಇಂಡಕ್ಟರ್ಗೆ ಒಂದು, ಆ ಇಂಡಕ್ಟರ್ ಅಂದ್ರೆ ಅದೊಂದು ವೈರ್ ಇಂದ ಮಾಡಿದ್ದಾರೆ ಅನ್ಕೊಳ್ಳಿ. ಆ ವೈರ್ಗೆ ಆ ಲೆಂತ್ಗೆ ಒಂದು ಅದು ರೆಸಿಸ್ಟೆನ್ಸ್ ಇದೆ ಅದರ ಒಳಗಡೆ. ಸೊ ದಟ್ ಈಸ್ 2 ಓಮ್ಸ್ ಅಂತ ಆಯ್ತು. ಬಟ್ ಈಗ ಇವೆಲ್ಲ ಸೀರೀಸ್ ಅಲ್ಲಿ ಕನೆಕ್ಟ್ ಮಾಡಿದ್ದಾರೆ. ಹಾಗಾಗಿ ಎರಡು ರೆಜಿಸ್ಟರ್ ಸೀರೀಸ್ ಅಲ್ಲಿ ಇದೆ ಅಂತ ಗೊತ್ತಾಗುತ್ತೆ ನಮಗೆ. ಅದನ್ನ ನಾವು ನೋಡ್ಕೋಬೇಕು. ಹಾಗಾಗಿ ಫಸ್ಟ್ ಅವ್ರು ಹೇಳಿರೋದು 50 ಓಮ್. ನೆಕ್ಸ್ಟ್ ಹೇಳ್ತಾ ಇದನ್ನು ಇಂಡಕ್ಟರ್ ಕೊಟ್ಟಿದ್ದಾರೆ, ಅದು 0.3 ಹೆನ್ರಿ ಅಂತ ಹೇಳಿ. ಆದ್ರೆ 2 ಓಮ್ಸ್ ಒಂದು ಆ ಕಾಯಿಲಿಗೆ ರೆಸಿಸ್ಟೆನ್ಸ್ ಇದೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಎರಡು ರೆಜಿಸ್ಟರ್ ಗಳನ್ನ ಲೆಕ್ಕಕ್ಕೆ ತಗೋಬೇಕು. ಹಾಗೆ ಮಾಡಿದಾಗ ನಮ್ಗೆ CNSI ಕನ್ವರ್ಟ್ ಮಾಡ್ಕೊಳ್ಳೋಣ. V220 ಇದೆ, ಫ್ರೀಕ್ವೆನ್ಸಿ 50 Hz ಇದೆ. ಟೋಟಲ್ ರೆಸಿಸ್ಟೆನ್ಸ್ ಎಷ್ಟು ಅನ್ನುವಂಥದ್ದು. ಸೊ ಇಲ್ಲಿ R = R1 + R2, ಯಾಕಂದ್ರೆ ಸೀರೀಸ್ ಅಲ್ಲಿ ಇದೆ. ಹಾಗಾಗಿ ಏನಾಯ್ತು ಕೇಳಿದ್ರೆ 50 + 2 52 ಓಮ್ಸ್ ಆಯ್ತು. R ಅನ್ನೋದು 52. ಇಷ್ಟೇ ಡಿಫರೆನ್ಸ್, ಮತ್ತೇನಿಲ್ಲ. ಉಳಿದಿದ್ದು ಜಸ್ಟ್ ಮಾಡಿರೋ ಪ್ರಾಬ್ಲಮ್ ಆಗಿದೆ. ಸೊ ಹಾಗಾಗಿ ನೀವು ಅದನ್ನ ಟ್ರೈ ಮಾಡಿ. ಮತ್ತೆ ಇವರ ಆನ್ಸರ್ಗಳು ಏನಿರುತ್ತೆ ಬೇಕಾದ್ರೆ, ಇಂಡಕ್ಟಿವ್ ರಿಯಾಕ್ಟೆನ್ಸ್ ಏನು ಚೇಂಜ್ ಆಗಲ್ಲ, 94.2 ಓಮ್ ಇರುತ್ತೆ. ಕೆಪಾಸಿಟಿವ್ ರಿಯಾಕ್ಟೆನ್ಸ್ ಚೇಂಜ್ ಆಗಲ್ಲ, 79.6 ಇರುತ್ತೆ. ಆರ್ ಚೇಂಜ್ ಆಗಿದೆ, ಹಾಗಾಗಿ ಇಂಪೆಡೆನ್ಸ್ ಚೇಂಜ್ ಆಗುತ್ತೆ. ಸೊ ಇಂಪೆಡೆನ್ಸ್ ಏನ್ ಬರುತ್ತೆ ಕೇಳಿದ್ರೆ 54.01 ಓಮ್ ಬರುತ್ತೆ. ಓಕೆ, ಇದನ್ನು ಸಾಲ್ವ್ ಮಾಡ್ಕೋಬಹುದು. ಮುಂದಕ್ಕೆ ಹೋಗೋಣ. ಈಗ ಸೀರೀಸ್ LCR ಸರ್ಕ್ಯೂಟ್ ಅನ್ನ ನಾವು ತಗೊಂಡಾಗ ಅಲ್ಲಿ ಯಾವ ರೀತಿ ಪ್ರಾಬ್ಲಮ್ಸ್ ಕೇಳ್ಬೋದು ಅಂದ್ರೆ ಅಲ್ಲಿ ಏನೇನು ಬರುತ್ತೆ ಅನ್ನುವಂಥದ್ದು. ಸಾಮಾನ್ಯವಾಗಿ ನಮಗೆ ಗೊತ್ತೇ ಆಗಿದೆ, ಈಗಾಗಲೇ ನಾವು ನೋಡಿದ್ವಿ. ಇಂಪೆಡೆನ್ಸ್ ಅದು ಕ್ಯಾಲ್ಕುಲೇಟ್ ಮಾಡಿ ನೋಡಿದೀವಿ. Z = √R² + XC - XL². ಇದು ಓಮ್ಸ್ ಅಲ್ಲಿ ಇರುತ್ತೆ. ಇದನ್ನು ಕೇಳ್ತಾರೆ. ಫೇಸ್ ಆಂಗಲ್ ಬಿಟ್ವೀನ್ ಕರೆಂಟ್ ಅಂಡ್ ವೋಲ್ಟೇಜ್ ಅಂತ ಕೇಳ್ತಾರೆ. ಸೊ ಫೇಸ್ ಆಂಗಲ್ ಫೈಂಡ್ ಔಟ್ ಮಾಡಿ ಅಂತ ಹೇಳಿದಾಗ ನಾವು ಬೆಸ್ಟ್ ಅಂದ್ರೆ tan⁵. ಇದು VC - VL/VR ಆಗಿರ್ಬೋದು, ಅಥವಾ VL - VC ಆಗಿರ್ಬೋದು. ನೀವು ಅದು ಈ ಸಂದರ್ಭದಲ್ಲಿ ಅದ್ರ ಬಗ್ಗೆ ತುಂಬಾ ಬೇಡ, ಯಾಕಂದ್ರೆ ಪಾಠ ಮಾಡುವಾಗ ನನ್ನ AC ಚಾಪ್ಟರ್ ನಾನು ಅದನ್ನು ಡಿಸ್ಕಸ್ ಮಾಡಿದ್ದೀನಿ. ಹಾಗಾಗಿ V ಅನ್ನೋದು IR ಅಂತೀವಲ್ಲ ನಾವು, VC ಅನ್ನೋದು I × XC ಆಗುತ್ತೆ, VL ಅನ್ನೋದು I × XL ಆಗುತ್ತೆ.
ವಿ ಆರ್ ಅನ್ನೋದು ಐ ಇಂಟು ಆರ್ ಆಗುತ್ತೆ. ಐ ಕಾಮನ್ ಕ್ಯಾನ್ಸಲ್ ಮಾಡಿದ್ರೆ ನಮಗೆ ಈ tan phi is equal to XC minus XL by R ಅಂತ ಬರುತ್ತೆ. ಸೊ ಹಾಗಾಗಿ ಇನ್ನೊಂದಿದೆ ಕಾಸ್ ಫೈ ಅನ್ನೋದು, ಇದು ಆಕ್ಚುಲಿ ಪವರ್ ಫ್ಯಾಕ್ಟರ್, ಬಟ್ ಅದರಲ್ಲೂ ಕೂಡ ಫೈ ಆಂಗಲ್ ಅನ್ನ ಫೈಂಡ್ ಔಟ್ ಮಾಡಬಹುದು. ಈಗ tan phi ಅಂತ ಈ ಎಕ್ಸ್ಪ್ರೆಷನ್ ಕೊಟ್ಟಾಗ ನಿಮ್ಗೆ ಗೊತ್ತಾಗುತ್ತೆ phi is equal to tan inverse of this ಅಂತೇಳಿ ಆಂಗಲ್ ಅನ್ನ ಫೈಂಡ್ ಔಟ್ ಮಾಡ್ಕೋಬಹುದು. ಅಂದ್ರೆ ನೀವು ಎಕ್ಸಾಮ್ ಅಲ್ಲಿ ಇದ್ರೆ ಈ ತರ ಪ್ರಾಬ್ಲಮ್ ಬಂದಾಗ ಅಲ್ಲಿ ಲಾಗ್ ಬುಕ್ ಅನ್ನು ಕೇಳಬೇಕು. ಲಾಗ್ ಬುಕ್ ಅಂದ್ರೆ ಟ್ರಿಗ್ನೋಮೆಟ್ರಿಕ್ ಟೇಬಲ್ ಬೇಕಾಗುತ್ತೆ, ನೀವು tan ಇನ್ವರ್ಸ್ ವ್ಯಾಲ್ಯೂ ಅನ್ನ ಚೆಕ್ ಮಾಡಬೇಕಾಗುತ್ತೆ. ಓಕೆ, ಇನ್ನೊಂದು ಆವಾಗಲೇ ಹೇಳಿದೆ ನಾನು, XC ಮತ್ತು XL ಅಲ್ಲಿ ಯಾವ್ದಾದ್ರು ಒಂದು ಜಾಸ್ತಿ ಇದ್ರೆ ಏನಾಗುತ್ತೆ, XC ಜಾಸ್ತಿ ಇದ್ರೆ XL ಗಿಂತ ನೀವು ಕ್ಯಾಲ್ಕುಲೇಟ್ ಮಾಡಿದ್ರಲ್ಲ ಈಗ, ಅವಾಗ ಅದಕ್ಕೆ ನಾವು ಕೆಪಾಸಿಟಿವ್ ಸರ್ಕ್ಯೂಟ್ ಅಂತ ಕರಿತೀವಿ. ಅಂದ್ರೆ ಅದು ಡಾಮಿನೇಟ್ ಆಗಿರುತ್ತೆ, ಕೆಪಾಸಿಟಿ ಆ ಒಂದು ಕ್ಯಾರೆಕ್ಟರ್ ಆ ಒಂದು ಸರ್ಕ್ಯೂಟ್ ಅಲ್ಲಿ ತೋರಿಸ್ತಾ ಇರುತ್ತೆ ಅಂತೇಳಿ. ಅವಾಗ ಈಗಾಗಲೇ ನಮ್ಗೆ ಗೊತ್ತಿದೆ ಕೆಪಾಸಿಟಿವ್ ಸರ್ಕ್ಯೂಟ್ ಇದ್ರೆ ಏನಾಗುತ್ತೆ ಹೇಳಿ, ಕರೆಂಟ್ ಲೀಡ್ಸ್ ದ ವೋಲ್ಟೇಜ್. ಇಲ್ಲಾದ್ರೂ ಇದನ್ನ MCQ ಕೇಳ್ಬೋದು ಅಥವಾ ಪ್ರಾಬ್ಲಮ್ ಅಲ್ಲೇ ಕ್ಲಾರಿಫೈ ಮಾಡಿ ಅಂತ ಕೇಳ್ಬೋದು. ಕರೆಂಟ್ ಲೀಡ್ಸ್ ದ ವೋಲ್ಟೇಜ್ ಅಂತೇಳಿ. ಅದರ್ವೈಸ್ XC ಸಣ್ಣದಿದ್ರೆ XL ದೊಡ್ಡದಾಯ್ತು, ಅದಕ್ಕೆ ನಾವು ಇಂಡಕ್ಟಿವ್ ಸರ್ಕ್ಯೂಟ್ ಅಂತ ಕರಿತೀವಿ. ಕರೆಂಟ್ ಲ್ಯಾಕ್ಸ್ ದ ವೋಲ್ಟೇಜ್ ಅನ್ನುವಂಥದ್ದು. ಓಕೆ, ಸೊ ಕರೆಂಟ್ ಇನ್ ಸೀರೀಸ್ LCR ಸರ್ಕ್ಯೂಟ್ ಇದನ್ನು ಕೇಳ್ತಾರೆ. ವಾಟ್ ಇಸ್ ದ ಕರೆಂಟ್ ಇನ್ ದ ಸೀರೀಸ್ LCR ಸರ್ಕ್ಯೂಟ್ ಅಂತೇಳಿ. ಸೊ ಅವಾಗ ನಾವೇನ್ ಮಾಡ್ಬೇಕಂದ್ರೆ ನೋಡಿ, IM is equal to VM divided by Z ಅಂದ್ರೆ ಸ್ಕ್ವೇರ್ ರೂಟ್ ಆಫ್ R ಸ್ಕ್ವೇರ್ ಪ್ಲಸ್ XC ಮೈನಸ್ XL ಹೋಲ್ ಸ್ಕ್ವೇರ್. ಸೊ ಆಕ್ಚುಲಿ Z ಬಂದಿದೆ, ಅದಲ್ಲ ನಿಮ್ಗೆ ಕನ್ಫ್ಯೂಸ್ ಆಗ್ತಿರೋದು. ಇಲ್ಲಿ IM ಇದೆ VM ಇದೆ, ಇದೇ ಇರ್ಬೇಕಂತ ಹಾಗೇನಿಲ್ಲ. ನಿಮ್ಗೆ ಒಂದು RMS ವ್ಯಾಲ್ಯೂ ಕರೆಂಟ್ ಅನ್ನು ಫೈಂಡ್ ಔಟ್ ಮಾಡಿ ಅಂದ್ರೆ RMS ವೋಲ್ಟೇಜ್ ಕೊಟ್ಟಿದ್ದಾರೆ ಅಂದ್ರೆ I is equal to V by Z. ಪೀಕ್ ವ್ಯಾಲ್ಯೂ ಕೊಟ್ಟಿದ್ದಾರೆ ಅಥವಾ ಯಾವುದೇ ಕೊಟ್ಟಿರ್ಲಿ, ನಾವು ಒಂದೇ ವ್ಯಾಲ್ಯೂನಲ್ಲಿ ಇಟ್ಕೋಬೇಕು. ಅಂದ್ರೆ VM ಯಾವ ವ್ಯಾಲ್ಯೂ ಇದೆಯೋ ಆ ಕರೆಂಟ್ ಅದೇ ಬರುತ್ತೆ. ಅಂದ್ರೆ RMS ಅಲ್ಲಿ VM ಇದ್ರೆ RMS ಕರೆಂಟ್ ಬರುತ್ತೆ, ಪೀಕ್ ವ್ಯಾಲ್ಯೂ ಇದ್ರೆ ಪೀಕ್ ವ್ಯಾಲ್ಯೂ ಬರುತ್ತೆ. ಓಕೆ, ನೆಕ್ಸ್ಟ್ ಈಗ ರಿಸೋನೆನ್ಸ್ ಅನ್ನೋದೊಂದು ಕಂಡೀಷನ್ ಇದೆ. ಈ ರಿಸೋನೆನ್ಸ್ ಅನ್ನುವಾಗ ಏನಾಗಿರುತ್ತೆ, XC is equal to XL ಆಗುತ್ತೆ. ಸೊ ಇಲ್ಲಿ ನೋಡಿದ್ರೆ ನೀವು XC ಮೈನಸ್ XL ಹೋಲ್ ಸ್ಕ್ವೇರ್ ಒಂದಕ್ಕೊಂದು ಈಕ್ವಲ್ ಮತ್ತು ಒಂದು ಮೈನಸ್ ಒಂದು ಪ್ಲಸ್ ಆದ್ರೆ ಜೀರೋ ಆಗ್ಬಿಡುತ್ತೆ, ಹೊರಟೋಗುತ್ತೆ. ಅಂದ್ರೆ ಅದರ ಎಕ್ಸಿಸ್ಟೆನ್ಸ್ ಇರುವುದಿಲ್ಲ ಅಂತೇಳಿ ಯಾವ್ದ್ರಲ್ಲಿ ಮ್ಯಾಥಮೆಟಿಕಲಿ. ಆಗ Z is equal to R ಆಗುತ್ತೆ. ಯಾಕಂದ್ರೆ ಸ್ಕ್ವೇರ್ ರೂಟ್ ಆಫ್ R ಸ್ಕ್ವೇರ್ ಅಂದ್ರೆ ನಾವು ಸಿಂಪ್ಲಿ R ಅಂತ ಬರೀತೀವಿ. ಮತ್ತೆ ಏನಾಗಿರುತ್ತೆ ಈ ಕಂಡೀಷನ್ ಅಂದ್ರೆ ಕರೆಂಟ್ ಮ್ಯಾಕ್ಸಿಮಮ್ ಆಗಿರುತ್ತೆ, ಈ ಟೈಮ್ ಅಲ್ಲಿ ಕರೆಂಟ್ ಮ್ಯಾಕ್ಸಿಮಮ್ ಆಗಿರುತ್ತೆ ಅಂತ ಹೇಳಿ. ಓಕೆ, ಆಮೇಲೆ ರಿಸೋನೇಟಿಂಗ್ ಫ್ರೀಕ್ವೆನ್ಸಿ ಫೈಂಡ್ ಔಟ್ ಮಾಡಿ ಅಂತಾರೆ. ಈ ರಿಸೋನೆನ್ಸ್ ಆದಾಗ ಮಾತ್ರ ರಿಸೋನೇಟಿಂಗ್ ಫ್ರೀಕ್ವೆನ್ಸಿ ನಾವು ಫೈಂಡ್ ಔಟ್ ಮಾಡೋ ಕಂಡೀಷನ್ಸ್ ಬರುತ್ತೆ. ಸೊ ಅವಾಗ ಏನು ಕೇಳಿದ್ರೆ ರಿಸೋನೇಟಿಂಗ್ ಫ್ರೀಕ್ವೆನ್ಸಿ ಒಮೆಗಾ ನಾಟ್ ಇಸ್ ಈಕ್ವಲ್ ಟು 1 by ಸ್ಕ್ವೇರ್ ರೂಟ್ ಆಫ್ LC ಅಂತ ಸಿಗುತ್ತೆ ನಮಗೆ. ಇದು ರೇಡಿಯನ್ ಪರ್ ಸೆಕೆಂಡ್ ಅಲ್ಲಿ ಆಂಗ್ಯುಲರ್ ಫ್ರೀಕ್ವೆನ್ಸಿ ಇದು. ಬಟ್ ನಿಮಗೆ ಒಂದ್ ವೇಳೆ ಫ್ರೀಕ್ವೆನ್ಸಿಯನ್ನು ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ರೆ ಅದು ಹರ್ಜಲ್ ಬರ್ಬೇಕಲ್ಲ, ಅದಕ್ಕೆ 1/2π ಇಂಟು ಸ್ಕ್ವೇರ್ ರೂಟ್ ಆಫ್ LC ಅಂದ್ರೆ ಒಮೆಗಾ ನಾಟ್ ಅನ್ನೋದು 2π ನ್ಯೂ ನಾಟ್ ಅಲ್ವಾ, 2π ಡಿನಾಮಿನೇಟರ್ ಬರುತ್ತೆ ಈ ಸೈಡ್ಗೆ. ಸೊ ಯಾವುದು ಎರಡರಲ್ಲಿ ಕ್ಯಾಲ್ಕುಲೇಟ್ ರಿಸೋನೇಟಿಂಗ್ ಫ್ರೀಕ್ವೆನ್ಸಿ ಅಂತ ಅವರು ನಿಮ್ಗೆ ಹರ್ಜಲ್ ಫೈಂಡ್ ಔಟ್ ಮಾಡಿ ರೇಡಿಯನ್ ಪರ್ ಸೆಕೆಂಡ್ ಆ ರೀತಿ ಇನ್ನೂ ಕೇಳಿಲ್ಲ. ಬಟ್ ಎರಡು ಗೊತ್ತಿರಬೇಕು. ಯಾವುದೋ ಹಿಂಗ್ ಮಾಡಿದ್ರು ಕೂಡ ನಿಮ್ಗೆ ಮಾರ್ಕ್ಸ್ ಸಿಗುತ್ತೆ. ಅವ್ರೇನು ಮೆನ್ಷನ್ ಮಾಡಿಲ್ಲ ಅಂದ್ರೆ ಯಾವುದೋ ಒಂದನ್ನು ಸಾಲ್ವ್ ಮಾಡಿ. ನೆಕ್ಸ್ಟ್ ಏನ್ ಮಾಡ್ತಾರೆ ಅಂದ್ರೆ ಈ ರೀತಿ ಒಂದು ಕಂಡೀಷನ್ಸ್ ಆಗ್ತಾರೆ. ವಾಟ್ ಇಸ್ ದ ಮ್ಯಾಕ್ಸಿಮಮ್ ಕರೆಂಟ್ ಅಂತ, ಅಂದ್ರೆ ರಿಸೋನೆನ್ಸ್ ಇದ್ದಾಗ ಮಾತ್ರ ಮ್ಯಾಕ್ಸಿಮಮ್ ಕರೆಂಟ್ ಅನ್ನೋದು ಅರ್ಥ. ಸೊ ಸಿಂಪ್ಲಿ I maximum is equal to VM ಅಂದ್ರೆ ಪೀಕ್ ತಗೊಳ್ಳಿ ಅಥವಾ RMS ಆದ್ರೆ RMS ತಗೊಳ್ಳಿ ಡಿವೈಡ್ ಬೈ R. ಸೊ ಅದೇ ಹೇಳಿದಾಗೆ ಒಂದ್ ವೇಳೆ V RMS ಅಲ್ಲಿ ಇದ್ರೆ ಕರೆಂಟ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ಬರುತ್ತಲ್ಲ ಅದು RMS ಅಲ್ಲೇ ಇರುತ್ತೆ. ಓಕೆ, ಇನ್ನೊಂದು ಪವರ್ ಫ್ಯಾಕ್ಟರ್ ಅನ್ನುವಂಥದ್ದು. ಸೊ ಇದು ಸಿಂಪ್ಲಿ ಈ ಕಾಸ್ ಪೈನೇ ಪವರ್ ಫ್ಯಾಕ್ಟರ್ ಅಂತಾರೆ. ಮತ್ತೆ ತುಂಬಾ ಅತಿಯಾಗಿ ಇದನ್ನ ತಗೋಬೇಡಿ. ಕಾಸ್ ಪೈ ಇಸ್ ಈಕ್ವಲ್ ಟು R by Z. ನಿಮ್ಗೆ R by Z ಮಾಡಿದಾಗ ಏನ್ ಆನ್ಸರ್ ಬರುತ್ತೆ ಯೂನಿಟ್ಲೆಸ್. ಸೊ ಅದೇ ಪವರ್ ಫ್ಯಾಕ್ಟರ್. ಅದನ್ನು ಮತ್ತೆ ಕಾಸ್ ಇನ್ವರ್ಸ್ ಎಲ್ಲ ಮಾಡೋದು ಇಲ್ಲಿ ಬೇಡ. ಇಲ್ಲಿ ನಿಮ್ಗೆ ಫೈಂಡ್ ದ ಪವರ್ ಫ್ಯಾಕ್ಟರ್ ಅಂದ್ರೆ R by Z ಅನ್ನ ಫೈಂಡ್ ಔಟ್ ಮಾಡಿ R divided by Z ಮಾಡಿದ್ರೆ ಆನ್ಸರ್ ಮುಗಿಯುತ್ತಲ್ಲಿ. ಓಕೆ, ಸೊ ಈಗ ಇನ್ನೊಂದು ಪ್ರಾಬ್ಲಮ್ ಹೋದ್ರೆ ರೆಸಿಸ್ಟರ್ ಆಫ್ 200 ohm and a capacitor of 15 microfarad are connected in series to a 220 volt 50 hertz AC supply. Calculate the current in the circuit. ನೋಡಿ ಮ್ಯಾಕ್ಸಿಮಮ್ ಅಂತ ಹೇಳಿಲ್ಲ, ಕರೆಂಟ್ ಇನ್ ದ ಸರ್ಕ್ಯೂಟ್ ಫೈಂಡ್ ಔಟ್ ಮಾಡಿ ಅಂತಾರೆ. ಕ್ಯಾಲ್ಕುಲೇಟ್ ದ ವೋಲ್ಟೇಜ್ RMS ಅಂತ ಬ್ರಾಕೆಟ್ ಅಲ್ಲಿ ಕೊಟ್ಟಿದ್ದಾರೆ ಅಕ್ರಾಸ್ ದ ರೆಜಿಸ್ಟರ್ ಅಂಡ್ ಕೆಪಾಸಿಟರ್. ವೋಲ್ಟೇಜ್ ಅನ್ನ ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ದಾರೆ. ಓಕೆ, ಫಸ್ಟ್ ಕರೆಂಟ್ಗೆ ನಾವೇನ್ ಮಾಡ್ಬೇಕಾಯ್ತು, ಏನೇನು ಕೊಟ್ಟಿದ್ದಾರೆ ನಮಗೆ, ಕೆಪಾಸಿಟರ್ ಮೈಕ್ರೋಫ್ಯಾರಡ್ ಅಲ್ಲೇ ಸಾಮಾನ್ಯವಾಗಿ ಕೊಟ್ಟಿರ್ತಾರೆ, ಫ್ಯಾರಡ್ ಕನ್ವರ್ಟ್ ಮಾಡ್ಕೊಳ್ಳಿ. ಇನ್ನು ಇಂಡಕ್ಟರ್ ಇಲ್ಲ ಇದರಲ್ಲಿ. ಸೊ ವೋಲ್ಟೇಜ್ 220 ಅದು RMS ಅಂತ ತಿಳ್ಕೋಬೇಕು. ಸ್ಟಾರ್ಟಿಂಗ್ ಅಲ್ಲಿ ಏನ್ ಹೇಳಿದೀನಿ, ಫ್ರೀಕ್ವೆನ್ಸಿ 50 ಹರ್ಟ್ಜ್ ಕೊಟ್ಟಿದ್ದಾರೆ. ಓಕೆ, ಕರೆಂಟ್ ಇನ್ ದ ಸರ್ಕ್ಯೂಟ್ ಅಂದ್ರೆ ನಾವೇನ್ ಮಾಡ್ಬೇಕು, I is equal to V by Z. ಬಟ್ ಇಲ್ಲಿ Z ಅನ್ನೋದು ಏನು ಕೇಳಿದ್ರೆ R ಸ್ಕ್ವೇರ್ ಪ್ಲಸ್ XC ಸ್ಕ್ವೇರ್. ಯಾಕೆ ಹೇಳಿ, XL ಇಲ್ಲ. XL ಇರೋ ಜಾಗದಲ್ಲಿ 0 ಹಾಕಿದ್ರೆ ಇದೇ ಎಕ್ಸ್ಪ್ರೆಷನ್ ಸಿಗುತ್ತೆ ನಮಗೆ. ಓಕೆ, ಸೊ ಅದಕ್ಕೆ ನಾವೇನ್ ಮಾಡುವ, ಫಸ್ಟ್ ಕೆಪಾಸಿಟಿ ರಿಯಾಕ್ಟೆನ್ಸ್ ಅನ್ನು ಫೈಂಡ್ ಔಟ್ ಮಾಡೋಣ. XC is equal to 1 by ಒಮೆಗಾ C ಆಯ್ತು. ಸೊ ಒಮೆಗಾ ಆಲ್ರೆಡಿ ನಮ್ಗೆ ತುಂಬಾ ಕ್ಯಾಲ್ಕುಲೇಟ್ ಮಾಡಕ್ ಬರುತ್ತೆ. ದಟ್ ಈಸ್ 314 ರೇಡಿಯನ್ ಪರ್ ಸೆಕೆಂಡ್.
x is equal to 1 divided by omega ಇರೋ ಜಾಗದಲ್ಲಿ 314, c ವ್ಯಾಲ್ಯೂ 15 into 10 - 6 ಆಯ್ತು. ಸೊ ಹಾಗಾಗಿ ಆನ್ಸರ್ ಏನಾಯ್ತು 0. ಇದು ಗೊತ್ತಾಗುತ್ತೆ ನಿಮ್ಗೆ ಹೇಗೆ ಮಾಡೋದು ಅಂತ ಈಗಾಗಲೇ ನೋಡಿದಿರಿ. ಸೊ ಫೈನಲಿ x is equal to 212 ಓಮ್ ಬಂತು. ಈಗ ಆರ್ ವ್ಯಾಲ್ಯೂ 200 ಓಮ್ ಅಂತ ಕೊಟ್ಟಿದ್ದಾರೆ ಅವರು. ಈಗ ನಾವು ಜೆಡ್ ಫೈಂಡ್ ಔಟ್ ಮಾಡ್ಬೋದು. ಸೊ ಅದಕ್ಕೆ ನಾವು ಜೆಡ್ ಅನ್ನು ಫಸ್ಟ್ ಫೈಂಡ್ ಔಟ್ ಮಾಡ್ಕೊಳ್ಳೋಣ. 200 ಸ್ಕ್ವೇರ್ ಪ್ಲಸ್ 212 ಸ್ಕ್ವೇರ್ ರೂಟ್ ಮಾಡಿ. ಸೊ ನಿಮ್ಗೆ ಆನ್ಸರ್ ಏನು ಬರುತ್ತೆ 291.45 ಓಮ್ ಅಂತ ಬರುತ್ತೆ. ಇದು ಜೆಡ್ ವ್ಯಾಲ್ಯೂ ಬಂತು. ಸೊ ಈಗ ಏನ್ ಮಾಡ್ಬೇಕು ನಾವು ಕರೆಂಟ್ ಫೈಂಡ್ ಔಟ್ ಮಾಡಿ ಅಂದ್ರೆ ಇಷ್ಟೊತ್ತು ನಾವು ರೆಡಿ ಮಾಡ್ಕೊಂಡು ಏನೇನು ಬೇಕು I is equal to V by Z ಗೆ ಬರೋಣ. V ಅನ್ನೋದು 220 ವೋಲ್ಟ್, ಇದು ಆರ್ ಎಂ ಎಸ್. ಸೊ ಹಾಗೆ ಕರೆಂಟ್ ಆರ್ ಎಂ ಎಸ್ ಅಲ್ಲೇ ಇರುತ್ತೆ. 291.45 ಇದು ಜೆಡ್ ವ್ಯಾಲ್ಯೂ. ಡಿವೈಡ್ ಮಾಡಿದ್ರೆ ನಮಗೆ 0.7548 ಆಂಪಿಯರ್ ಬಂತು. ಸೊ ದಿಸ್ ಇಸ್ ಆರ್ ಎಂ ಎಸ್ ಕರೆಂಟ್ ಅಂತೇಳಿ ನೀವು ಅಬ್ಸರ್ವ್ ಮಾಡಿರ್ಬೋದು. ಆರ್ ಎಂ ಎಸ್ ಇದ್ದಾಗ ನಾವು ಕ್ಯಾಪಿಟಲ್ ಅನ್ನ ಬರೀಬಹುದು. ಓಕೆ, ಅದೇ ದಟ್ ಈಸ್ ಈಕ್ವಲೆಂಟ್ ಟು ಡಿ ಸಿ ಕರೆಂಟ್ ಅಂತ, ಅದಕ್ಕೆ ಆರ್ ಎಂ ಎಸ್ ಅಂತ ಹೇಳೋದು ನಾವು. ಈಗ ವೋಲ್ಟೇಜ್ ಅಕ್ರಾಸ್ ದ ರೆಜಿಸ್ಟರ್ ಮತ್ತೆ ವೋಲ್ಟೇಜ್ ಅಕ್ರಾಸ್ ದ ಕೆಪಾಸಿಟರ್ ಫೈಂಡ್ ಔಟ್ ಮಾಡಿ ಅಂತಾರೆ. ಸೊ ವೋಲ್ಟೇಜ್ ಅಕ್ರಾಸ್ ದ ರೆಜಿಸ್ಟರ್ ಅಂದಾಗ ವಿ ಆರ್ ಇಸ್ ಈಕ್ವಲ್ ಟು ಐ ಇಂಟು ಆರ್, ಓಮ್ಸ್ ಲಾ. ಐ ಫೈಂಡ್ ಔಟ್ ಮಾಡ್ಕೊಂಡಿದೀವಿ, ಆರ್ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಏನಾಯ್ತು ನಮಗೆ 0.7548 into 200. ಸೊ ಇಲ್ಲಿ ಗೆಟ್ ದ ವೋಲ್ಟೇಜ್ 150.96 ವೋಲ್ಟೇಜ್ ರೆಜಿಸ್ಟರ್ ಅಲ್ಲಿ, ಅಂದ್ರೆ ಅದಕ್ಕೊಂದು ವೋಲ್ಟ್ ಮೀಟರ್ ಕನೆಕ್ಟ್ ಮಾಡಿದ್ರೆ ತೋರಿಸ್ತಾ ಇರುತ್ತೆ ಅಂತ ಹೇಳಿ. ಓಕೆ, ಸೊ ನೆಕ್ಸ್ಟ್ ಈಗ ಏನ್ ಬೇಕು ನಮಗೆ ಕರೆಂಟ್ ಥ್ರೂ ದ ಕೆಪಾಸಿಟರ್ ಬೇಕು ಅಲ್ವಾ. ಸೊ ಹಾಗಾಗಿ ಸೇಮ್ ವಿ ಸಿ ಇಸ್ ಈಕ್ವಲ್ ಟು ಐ ಇಂಟು ಎಕ್ಸ್ ಎಸ್ ಸಿ. ಆರ್ ಜಾಗದಲ್ಲಿ ಕೆಪಾಸಿಟಿವ್ ರಿಯಾಕ್ಟೆನ್ಸ್ ಎಕ್ಸ್ ಎಸ್ ಸಿ ಬರುತ್ತೆ. ಈಗ ಇದು ಎಷ್ಟಾಯ್ತು ಅಂದ್ರೆ 0.7548 into 212 ಮಾಡಿದ್ರೆ ನಮ್ಗೆ ಆನ್ಸರ್ 160.0 ವೋಲ್ಟ್ ಬರುತ್ತೆ. ಓಕೆ, ಈಗ ನಾವು ಹೇಳಿದ್ದೆಲ್ಲ ಕ್ಯಾಲ್ಕುಲೇಟ್ ಮಾಡ್ತೀವಿ. ನಿಮ್ಗೆ ಇಲ್ಲೊಂದು ಕ್ವಶನ್ ಕೇಳ್ತೀನಿ. ಏನು ಕೇಳಿದ್ರೆ ಈ 150.96 ವಿ ಆರ್ ಇದೆ ಅಂದ್ರೆ ವೋಲ್ಟೇಜ್ ಅಕ್ರಾಸ್ ದ ರೆಜಿಸ್ಟರ್, ವಿ ಸಿ ಅನ್ನೋದು 160.0 ವೋಲ್ಟೇಜ್ ಇದೆ ಅಂದ್ರೆ ವೋಲ್ಟೇಜ್ ಅಕ್ರಾಸ್ ದ ಕೆಪಾಸಿಟರ್. ಸೊ ಎರಡನ್ನು ಆಡ್ ಮಾಡಿದ್ರೆ 220 ಬರುತ್ತಾ? ಥಿಂಕ್ ಮಾಡಿ. ಬರ್ತಾ ಇಲ್ಲ ಅಂದ್ರೆ ಅದಕ್ಕೆ ಕಾರಣ ಏನು ನೋಡಿ. ಗೊತ್ತಾಗಿಲ್ಲ ಅಂದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೇನೆ. ಓಕೆ, ರೆಸಿಸ್ಟೆನ್ಸ್ ಆಫ್ ಎ 50 ohm, an inductor of a 10 Henry and a capacitor of 2 microfarad are connected in series with an AC source of 220 volt 50 hertz. Find the current in the circuit and power factor. ಸೇಮ್ ಇದೇ ತರ ಪ್ರಾಬ್ಲಮ್, ಬಟ್ ಇಲ್ಲಿ ಮೂರು ಇದೆ. ಅಂದ್ರೆ ರೆಸಿಸ್ಟೆನ್ಸ್ ಇದೆ, ಇಂಡಕ್ಟರ್ ಇದೆ, ಕೆಪಾಸಿಟರ್ ಇದೆ. ಸೊ ಹಾಗಾಗಿ ನಾವು ವ್ಯಾಲ್ಯೂಸ್ ಅನ್ನೆಲ್ಲ ಮಾರ್ಕ್ ಮಾಡ್ಕೊಂಡ್ರೆ ಕೆಪಾಸಿಟರ್ ಕೂಡ ಮೈಕ್ರೋಫ್ಯಾರಡ್ ಅಲ್ಲಿ ಇದೆ, ಅದನ್ನ ಫ್ಯಾರಡ್ ಮಾಡ್ಕೊಂಡ್ವಿ. ಸೊ ಫ್ರೀಕ್ವೆನ್ಸಿ, ವೋಲ್ಟೇಜು ಎಲ್ಲ ಅವ್ರು ಏನ್ ಕೊಟ್ಟಿದ್ದಾರೆ ಅದನ್ನೆಲ್ಲ ನಾವು ತಗೊಂಡ್ವಿ. ಈಗ ಬರೆಯೋಕೆ ಏನು ಮಾರ್ಕ್ಸ್ ಕೊಡಲ್ಲ ಆಯ್ತಾ. ಬರ್ಕೊಂಡ್ರೆ ನಿಮ್ಗೆ ಏನ್ ಬೇಕೋ ಅದನ್ನ ಅಲ್ಲೇ ಹುಡ್ಕೋಕ್ಕಾಗತ್ತೆ ಅಂತೇಳಿ. ಫ್ರೀಕ್ವೆನ್ಸಿ, ಆಂಗ್ಯುಲರ್ ಫ್ರೀಕ್ವೆನ್ಸಿಯನ್ನು ಫೈಂಡ್ ಔಟ್ ಮಾಡಿ, ದಟ್ ಈಸ್ 314 ರೇಡಿಯನ್ ಪರ್ ಸೆಕೆಂಡ್ ಬಂದಿದೆ. ಈಗ ಕರೆಂಟ್ ಇಂದ ಸರ್ಕ್ಯೂಟ್ ಅಂದಾಗ ಸೇಮ್ ಐ ಇಸ್ ಈಕ್ವಲ್ ಟು ವಿ ಬೈ ಜೆಡ್ ಅಂತ ಗೊತ್ತಾಗುತ್ತೆ. ಜೆಡ್ ಇಲ್ಲಿ ಏನಾಗುತ್ತೆ ಎಕ್ಸ್ ಸಿ ಮಾತ್ರ ಅಲ್ಲ, ಎಕ್ಸೆಲ್ ಕೂಡ ಇದೆಯಲ್ಲ, ಸೇಮ್ ಜೆಡ್ ಇಂಪೆಡೆನ್ಸ್ ಫಾರ್ಮುಲಾ ಬರುತ್ತೆ. ಹಾಗೆ ನಾವೀಗ ಒಂದೊಂದಾಗಿ ಇಂಡಕ್ಟಿವ್ ರಿಯಾಕ್ಟೆನ್ಸ್ ಅನ್ನು ಫೈಂಡ್ ಔಟ್ ಮಾಡಬೇಕು. ಒಮೆಗಾ ಇಂಟು ಎಲ್, ದಟ್ ಈಸ್ 314 into 10 ಮಾಡಿದ್ರೆ 3140 ಓಮ್ಸ್ ಬಂತು. ಎಕ್ಸೆಲ್ ಎಕ್ಸ್ ಸಿ ಫೈಂಡ್ ಔಟ್ ಮಾಡೋಣ. ಸೊ ದಟ್ ಈಸ್ 1 by omega c 1 divided by 314 into 2 into 10 - 6 ಮಾಡಿದ್ರೆ ಸಿಂಪ್ಲಿಫೈ ಮಾಡೋದು ಕಲ್ತಿದ್ರಿ, ಈಗಾಗಲೇ ಒಂದೆರಡು ಸರಿ ಮಾಡಿ ನೋಡಿದಿರಲ್ವಾ. ಸೊ ವಿಲ್ ಗೆಟ್ 1.592 into 10⁻³ ಸೊ 1000 10⁻³ ಅಂದ್ರೆ ಹಾಗಾಗಿ 1592 ಓಮ್ಸ್. ಎಕ್ಸೆಲ್ ಮತ್ತೆ ಎಕ್ಸ್ ಸಿ ಎರಡು ಫೈಂಡ್ ಔಟ್ ಮಾಡಿದ್ವಿ. ಈಗ ನಾವು ಇಲ್ಲಿ ಎಕ್ಸೆಲ್ ಮತ್ತೆ ಎಕ್ಸ್ ಸಿ ಮಾಡೋದ್ರಿಂದ ನಾವು ಜೆಡ್ ಅನ್ನ ಫೈಂಡ್ ಔಟ್ ಮಾಡ್ಕೋಬಹುದು. ಸೊ ಜೆಡ್ ಗೆ ವ್ಯಾಲ್ಯೂಸ್ ಹಾಕಿ, ದಟ್ ಈಸ್ ಸ್ವಲ್ಪ ಕ್ಯಾಲ್ಕುಲೇಟರ್ ಜಾಸ್ತಿ ಹೆವಿ ಆಯ್ತಿದ್ದು 50 ಸ್ಕ್ವೇರ್ ಪ್ಲಸ್ ದಿಸ್ ನಂಬರ್ ಮೈನಸ್ ದಿಸ್ ನಂಬರ್. ಒನ್ಸ್ ಅಗೇನ್ ಎಕ್ಸೆಲ್ ದೊಡ್ಡದಿದೆ, ಇದು ಮೈನಸ್ ಆಗಿ ಮೈನಸ್ ಬರುತ್ತೆ, ಸ್ಕ್ವೇರ್ ಮಾಡಿದ್ರೆ ಪ್ಲಸ್ ಆಗುತ್ತೆ. ಸೊ ಹಾಗಾಗಿ ಏನು ವರಿ ಮಾಡ್ಕೊಳ್ಳೋದು ಅಗತ್ಯ ಇಲ್ಲ. ಇಷ್ಟು ದೊಡ್ಡ ನಂಬರ್ಗೆ ನೀವು ಸ್ಕ್ವೇರ್ ರೂಟ್ ಮಾಡಬೇಕಾಯ್ತು. ದಟ್ ಈಸ್ 1548.8 ಬಂದಿದೆ. ಓಕೆ, ಈ ತರ ಕೆಲವೊಮ್ಮೆ ಕ್ವಶನ್ ಸೆಟ್ ಮಾಡುವಾಗ ಅಲ್ಲಿ ಏನೋ ಮಿಸ್ಟೇಕ್ ಆಗ್ಬಿಡುತ್ತೆ. ಅದನ್ನ ಮಿಸ್ಟೇಕ್ ಅಂತಲ್ಲ, ನೀವು ಕ್ಯಾಲ್ಕುಲೇಷನ್ ಕಲಿತಾ ಇದ್ದೀರಿ, ಹಾಗಾಗಿ ಏನೇ ಪ್ರಾಬ್ಲಮ್ ಬರಲಿ, ಯಾವುದೇ ರೀತಿ ಇರಲಿ, ಅದು ನೀವು ಅಂದ್ರೆ ಕರೆಕ್ಟ್ ಒಂದು ಪ್ರಾಪರ್ ವೇನಲ್ಲಿ ಸಾಲ್ವ್ ಮಾಡೋದು ಗೊತ್ತಿದ್ರೆ ಸಾಕು. ಇಷ್ಟೆಲ್ಲ ಬಂತ ಸರ್ ಇದು ಬರುತ್ತಾ, ಅವೆಲ್ಲ ಬೇಕಾಗಿಲ್ಲ. ಓಕೆ, ಸೊ ನೆಕ್ಸ್ಟ್ ಐ ಅಂದಾಗ ನಾವೇನ್ ಮಾಡ್ತೀವಿ, ವಿ ಆರ್ ಎಂ ಎಸ್ ಡಿವೈಡ್ ಬೈ ಜೆಡ್ ಮಾಡ್ತೀವಿ. ಅಲ್ಲಿ ಕೇಳಿದ್ದು ಫೈಂಡ್ ದ ಕರೆಂಟ್ ಇನ್ ದ ಸರ್ಕ್ಯೂಟ್ ಅಂಡ್ ಪವರ್ ಫ್ಯಾಕ್ಟರ್. ಸೊ ಕರೆಂಟ್ ನಮ್ಗೆ ಸಿಕ್ತಿವಿ 0.142 ಆಂಪಿಯರ್ ಅಂತ ಹೇಳಿ. ಪವರ್ ಫ್ಯಾಕ್ಟರ್ ನ ಫೈಂಡ್ ಔಟ್ ಮಾಡಬೇಕು. ಕಾಸ್ ಪೈ ಇಸ್ ಈಕ್ವಲ್ ಟು ಆರ್ ಬೈ ಜೆಡ್. ಸೊ ಕಾಸ್ ಪೈ ಇಸ್ ಈಕ್ವಲ್ ಟು ಆರ್ ಬೈ ಜೆಡ್ ಇರೋದ್ರಿಂದ ಆರ್ ಮತ್ತೆ ಜೆಡ್, ಆರ್ ಗಿವನ್ ಜೆಡ್ ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ವಿ. ಸೊ ವ್ಯಾಲ್ಯೂಸ್ ಅನ್ನು ಹಾಕಿ ದೆನ್ ವಿಲ್ ಗೆಟ್ ಕಾಸ್ ಪೈ ಇಸ್ ಈಕ್ವಲ್ ಟು 0.03228. ಅದಕ್ಕೆ ಹೇಳಿದೆ ನಾನು, ಇದನ್ನ ಮತ್ತೆ ರಿವರ್ಸ್ ಆಗಿ ಕಾಸ್ ಇನ್ವರ್ಸ್ ಮಾಡ್ಕೊಂಡೆಲ್ಲ ಹೋಗ್ಬೇಡಿ, ಇದೇ ಕೇಳಿರೋದು. ಪವರ್ ಫ್ಯಾಕ್ಟರ್ ಅಂದ್ರೆ ಕಾಸ್ ಪೈ. ಓಕೆ, ಸರಿ. So next, to calculate the resonant frequency of series LCR circuit containing a pure inductor of inductance 4 Henry, capacitor of capacitance 27 microfarad and a resistor of resistance 6.3 ohm.
ರೆಜಿಸ್ಟರ್ ಕೊಟ್ಟಿದ್ದಾರೆ, ಇಂಡಕ್ಟರ್ ಕೊಟ್ಟಿದ್ದಾರೆ, ಕೆಪಾಸಿಟನ್ಸ್ ಕೊಟ್ಟಿದ್ದಾರೆ. ಬಟ್ ಇಲ್ಲಿ ನಮ್ಗೆ ರಿಸೋನೇಟಿಂಗ್ ಫ್ರೀಕ್ವೆನ್ಸಿ ಅಂದಾಗ ನಾವು ಯಾವ್ದು ಮಾಡ್ಬೋದು, ಯಾವ್ದು ಬೇಕಾದ್ರೆ ಮಾಡ್ಬೋದು. ಒಮೆಗಾ ನಾಟ್ ಅನ್ನ ಮಾಡಿ, ಇಲ್ಲ ನ್ಯೂ ನಾಟ್ ಅನ್ನ ಮಾಡಿ. ಒಮೆಗಾ ನಾಟ್ ಅಂದಾಗ 1/√LC. ಸುಮ್ಮನೆ ಓವರ್ ಆಗಿ ಥಿಂಕ್ ಮಾಡಬೇಡಿ. ರೆಜಿಸ್ಟರ್ ಕೊಟ್ಟಿದ್ದಾರೆ, ಏನ್ ಮಾಡೋದು ಅಂತೇಳಿ ಕೊಟ್ಟಿದ್ದಾರೆ ಅವರು. ಸೀರೀಸ್ ಸರ್ಕ್ಯೂಟ್ ಎಲ್ಲ 3 ಇದೆ ಅಂತೇಳಿ. ಅದರ ಅರ್ಥ ನೀವು ರೆಸಿಸ್ಟೆನ್ಸ್ ಅನ್ನು ಯೂಸ್ ಮಾಡಲೇಬೇಕು ಅಂತ ಏನಿಲ್ಲ. ನಿಮ್ಗೆ ಕೇಳಿರೋದು ರಿಸೋನೇಟಿಂಗ್ ಫ್ರೀಕ್ವೆನ್ಸಿ ಫೈಂಡ್ ಔಟ್ ಮಾಡಿ ಅಂತ. ಸೊ ಹಾಗಾಗಿ 1/2.2 ಗೆ ನಾವು ಮಾಡಿದ್ರೆ ನಮಗೆ ಫ್ರೀಕ್ವೆನ್ಸಿ ಇನ್ ಹರ್ಟ್ಜ್ ಅಲ್ಲಿ ಸಿಗುತ್ತೆ. ಒಮೆಗಾ ನಾಟ್ ಮಾಡೋಣ ಈಗ. ವೆರಿ ಸಿಂಪಲ್. 1/4 × 27 × 10⁻⁶. ಸೊ 1/10.39 × 10⁻⁻3 ಸ್ಕ್ವೇರ್ ರೂಟ್ ಇಂದ 10⁻⁻6 ಹೊರಗೆ ಬರುವಾಗ 10⁻⁻3 ಗೊತ್ತಿದೆ ಅನ್ಕೋತೀನಿ ನಾನು. ಹಾಗಾಗಿ ಒಮೆಗಾ ನಾಟ್ ನಮಗೆ 96.25 ರೇಡಿಯನ್ ಪರ್ ಸೆಕೆಂಡ್ ಬಂದಿದೆ. ಇದು ಕರೆಕ್ಟ್. ಇದು ಮಾರ್ಕ್ಸ್. ಇದು ನೋಡಿ ತುಂಬಾ ಕೂಲ್, ಈಸಿ ಪ್ರಾಬ್ಲಮ್. ಇಷ್ಟು ಮಾಡಿದ್ರೆ ಮುಗೀತು ನಿಮ್ ಕೆಲಸ. ಇಲ್ಲ ನಿಮ್ಗೆ ಎಲ್ಲೋ ಆ ಫ್ರೀಕ್ವೆನ್ಸಿ ಮಾಡಬೇಕಿತ್ತನ ಅಂತ ಎಕ್ಸಾಮ್ ಮುಗಿಸಿ ಬಂದ್ಮೇಲೆ ಅನ್ಸೋದಾದ್ರೆ ಅದನ್ನ ಮಾಡಿ. ತುಂಬಾ ಈಸಿ. ಸೊ ನ್ಯೂ ನಾಟ್ ಇಸ್ ಈಕ್ವಲ್ ಟು ಒಮೆಗಾ ನಾಟ್ ಬೈ 2π. ಯಾಕೆಂದ್ರೆ ಒಮೆಗಾ ನಾಟ್ ಅಂದ್ರೆ 2π ನ್ಯೂ ನಾಟ್. ಇಲ್ಲಿ ಫಾರ್ಮುಲಾ ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಗೆ. ಹಾಗಾಗಿ ನಾವು ಅದನ್ನ 2 × 3.145 ಇಂದ ಡಿವೈಡ್ ಮಾಡಿದ್ರೆ ನಿಮ್ಗೇನ್ ಬರುತ್ತೆ, ದಟ್ ಈಸ್ ಫ್ರೀಕ್ವೆನ್ಸಿ ಇನ್ ಹರ್ಟ್ಜ್ ಬರುತ್ತೆ. 15.32 ಹರ್ಟ್ಜ್ ಅಂತೇಳಿ. ಓಕೆ. ಸೊ ಇಲ್ಲಿಗೆ ಈ ಪಾರ್ಟ್ ಅನ್ನ ಕಂಪ್ಲೀಟ್ ಮಾಡೋಣ. ಮತ್ತೆ ಇದರಲ್ಲಿ ಬೇರೆ ಕಾನ್ಸೆಪ್ಟ್ ಒಂದಿಷ್ಟು ಮಿಸ್ ಆಗಿದೆ ಅಂತ ನನಗೆ ಅನಿಸ್ತಾ ಇದೆ. ಅಂದ್ರೆ ಇನ್ನೂ ಬೇರೆ ವೆರೈಟಿಯಲ್ಲಿ ಕೇಳ್ಬೋದು. ಅದನ್ನು ಮತ್ತೆ ಮಾಡೋಣ. ಓಕೆ, ಥ್ಯಾಂಕ್ ಯು.